ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತಮ್ಮ ಪುತ್ರ ಭರತ್ ಬೊಮ್ಮಾಯಿಯನ್ನ ಸಕ್ರಿಯ ರಾಜಕಾರಣಕ್ಕೆ ತರೋದಕ್ಕೆ ನಿರ್ಧಾರ ಏನಾದರೂ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ತಮ್ಮ ಸ್ವಕ್ಷೇತ್ರದಿಂದಲೇ ಮಗನನ್ನ ಸ್ಪರ್ಧೆಗೆ ಇಳಿಸಲು ಮಾಜಿ ಸಿಎಂ ಸಕಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಬಸವರಾಜ ಬೊಮ್ಮಾಯಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ವಿಧಾನಸಭೆ ಚುನಾವಣೆಯಲ್ಲಿ ತಮಗೂ ಕೂಡ ಟಿಕೆಟ್ ಸಿಕ್ಕು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಇದಾದ ಬಳಿಕ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ. ಈ ನಡುವೆ ಬಸವರಾಜ ಬೊಮ್ಮಾಯಿ ಅವರ ಒಂದು ಸ್ಥಾನ ಏನಿದೆ, ಆ ಸ್ಥಾನದಲ್ಲಿ ಈಗ ತಮ್ಮ ಪುತ್ರನನ್ನ ಸ್ಪರ್ಧೆ ಮಾಡಿಸಿ ಗೆಲ್ಲಿಸಿಕೊಂಡು ಬರೋದಕ್ಕೆ ಬಸವರಾಜ ಬೊಮ್ಮಾಯಿ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸ್ವಕ್ಷೇತ್ರದಿಂದ ತಮ್ಮ ಪುತ್ರ ಭರತ್ನನ್ನ ಕಣಕ್ಕಿಳಿಸೋದಕ್ಕೆ ಮಾಜಿ ಸಿಎಂ ತಯಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷೆಯಿಂದ ಲೋಕಸಭೆ ಚುನಾವಣೆಯ ಸ್ಪರ್ಧೆ ಮಾಡಿದ್ರು. ಸಾಕಷ್ಟು ನಿರೀಕ್ಷೆ ಇತ್ತು. ಆದರೂ ಕೂಡ ಗೆದ್ದ ಮೇಲೆ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಹೀಗಾಗಿ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳುವಂತಹ ಸಾಧ್ಯತೆ ಇದೆ. ಈಗ ತಮ್ಮ ಪುತ್ರನನ್ನ ಸಕ್ರಿಯ ರಾಜಕಾರಣಕ್ಕೆ ತರೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರ ಪುತ್ರನಿಗೆ ಮಣೆ ಹಾಕೋದು ಡೌಟು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮಾಜಿ ಸಂಸದ ಶಿವಕುಮಾರ್ ಉದಾಸಿಗೆ ಶಿಗ್ಗಾವಿ ಟಿಕೆಟ್ ಕೊಡುವಂತಹ ಸಾಧ್ಯತೆಗಳೇನಾದರೂ ಇದೆಯಾ ಅನ್ನುವಂತಹ ವಿಷಯ ಕೂಡ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಸಾಕಷ್ಟು ನಿರೀಕ್ಷೆ ಇತ್ತು ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರದಲ್ಲಿ ಸಚಿವರಾಗ್ತಾರೆ ಅಂತ. ಯಾಕಂದ್ರೆ ಒಬ್ಬ ಮಾಜಿ ಸಿಎಂ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿದ್ರು. ಆದರೆ ಅದರಿಂದಾಗಿ ಬಹಳಷ್ಟು ಅಸಮಾಧಾನ ಕೂಡಗೊಂಡಿದ್ದಾರೆ. ತಮ್ಮ ಪುತ್ರನನ್ನ ಸಕ್ರಿಯ ರಾಜಕಾರಣಕ್ಕೆ ತರೋದಕ್ಕೆ ಏನೆಲ್ಲ ಕಸರತ್ತು ನಡೆಸ್ತಾ ಇದ್ದಾರೆ ಬೊಮ್ಮಾಯಿ ಅವರು ಅಂತ. ಚುನಾವಣೆ ವೇಳೆ ಮಗನ ರಾಜಕೀಯ ರಾಜೀನಾಮೆಯಿಂದ ತೆರವಾಗುವ ಕ್ಷೇತ್ರದಲ್ಲಿ ಪುತ್ರನ ಭವಿಷ್ಯವನ್ನ ಹುಡುಕಿಕೊಳ್ಳುವುದು ಉತ್ತಮ ಅನ್ನುವಂತ ಯೋಚನೆ ಅವರಲ್ಲಿತ್ತು. ಆದ್ರೆ ಕಾಲಾಂತರದಲ್ಲಿ ಆಗಿರುವ ಬದಲಾವಣೆಗಳು ಮತ್ತು ಪಕ್ಷದ ನಿರ್ಧಾರಗಳಲ್ಲಿ ಕೂಡ ಇನ್ನೂ ಪಕ್ವತೆ ಇಲ್ಲದಿರುವ ಕಾರಣದಿಂದಾಗಿ ಅವರ ಯೋಜನೆಗಳಿಗೆ ಪಕ್ಷದ ಒಳಭಾಗದಲ್ಲಿ ಒಂದಷ್ಟು ವ್ಯತಿರಿಕ್ತವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಸನ್ನಿವೇಶ. ಸೊ ಅಲ್ಲಿ ಅಂದ್ರೆ ಅವರ ಪುತ್ರ ಭರತ್ ಅವರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಓಕೆ, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.